ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೂಡ್. ಇವತ್ತಿನ ದಿನ ನಾನು ಸಿಹಿ ಕುಂಬಳಕಾಯಿ ಹುಳಿ ದೇವಸ್ಥಾನ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ, ಇದಕ್ಕೆ ಏನೇನು ಬೇಕಾಗ್ತದೆ. ಒಂದು ಕಾಲು ಭಾಗದಷ್ಟು ಇದು ಸಿಹಿ ಕುಂಬಳಕಾಯಿ ಸಿಪ್ಪೆ ತೆಗೆದುಬಿಟ್ಟು ಹೀಗೆ ಹೂಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಂದು ಇದನ್ನು ತೊಗೊಂಡಿದ್ದೀನಿ, ಏನಂತಾರೆ ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಇಲ್ಲಿ ತೊಗರಿಬೇಳೆ ಒಂದು ತಾಸು ನೆನೆ ಹಾಕಿದ್ದೆ. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಎಣ್ಣೆ ಹಾಕಿಬಿಟ್ಟು ನುಣ್ಣಗೆ ಬೇಯಿಸಿಟ್ಕೊಂಡಿದ್ದೀನಿ. ಇಲ್ಲಿ ಹುಳಿಗೋಸ್ಕರ ಫ್ರೆಶ್ ಆದ ಒಂದು ಸಣ್ಣ ಚಿಕ್ಕ ಮಸಾಲೆ ಹುರಿಯೋಣ. ಇದಕ್ಕೆ ಏನೇನು ಹಾಕ್ತಾಯಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಒಂದು 2 ಸ್ಪೂನಷ್ಟು ಸಣ್ಣ ಸ್ಪೂನ್ ತೊಗೊಳ್ಬೇಕು ಹವೀಜ, 1 ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಂದು 4-5 ಮೆಂತ್ಯಕಾಳು, ಆಮೇಲೆ ಒಂದು ಸ್ವಲ್ಪ ಇಂಗು ಇಷ್ಟು ಹಾಕಿಬಿಟ್ಟು, ಆಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿಬಿಟ್ಟು ಹುರಿದು ಇದನ್ನು ಪುಡಿ ಮಾಡಿಕೊಂಡು ಮಸಾಲೆ ಹಸಿ ಕೊಬ್ಬರಿ ಜೊತೆ ನಾನು ರುಬ್ತಾಯಿದ್ದೀನಿ. ಅದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಹಸಿ ಕೊಬ್ಬರಿ, ಒಂದು ಟೊಮ್ಯಾಟೊ, ಆಮೇಲೆ ಹುರಿದ ಇದು ಮಸಾಲೆ ಇಷ್ಟು ಹಾಕಿಬಿಟ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ಸಿಹಿ ಕುಂಬಳಕಾಯಿ ಹುಳಿ ಮಾಡ್ತಾ ಇದ್ದೇನಲ್ಲ, ಅದಕ್ಕೊಂದು ಚಿಕ್ಕದಾದ ಮಸಾಲೆ ಮಾಡ್ಕೋತೀನಿ. ಈ ಚಮಚೆ ಇದೆಲ್ಲ, ಇದು ಈ ಸ್ಪೂನ್ದಿಂದ 2 ಸ್ಪೂನಷ್ಟು ಹವಿಜ ಹಾಕ್ಕೊಂಡಿದ್ದೀನಿ, ಧನಿಯಾ ಕಾಳು, ಆಮೇಲೆ 1.5 ಸ್ಪೂನು ಜೀರಿಗೆ ಹಾಕಿದ್ದೀನಿ, ಒಂದು 4-5 ಕರಿಬೇವಿನ ಎಲೆ, ಒಂದು 2-3 ಇದ್ರದ್ದು ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತೊಂದು 5 ಕಾಳಷ್ಟು 5 ಎಣಿಷ ಇದೆ ಮೆಂತ್ಯ ಹಾಕಿದ್ದೀನಿ. ಆಮೇಲೆ ಕರಣಿ ಹಿಂಗೆ ಇರ್ತದಲ್ಲ, ಅದನ್ನು ಹಾಕಿ ಎಲ್ಲ ಕರೆದು ಬಿಟ್ಟಿದ್ದೀನಿ. ಈಗ ಇದನ್ನು ನಾನು ಕೊಬ್ಬರಿ ತುರಿ ಹಾಕಿ, ಹಸಿ ಕೊಬ್ಬರಿ ತುರಿ ಹಾಕಿ ಫ್ರೆಶ್ ಕೊಬ್ಬರಿ ಜೋಡಿ ರುಬ್ಬಿ ಅದನ್ನು ಈ ಮಸಾಲೆಯನ್ನು ನಾನು ಇದಕ್ಕೆ ಹುಳಿಗೆ ಹಾಕ್ತಾಯಿದ್ದೀನಿ. ಈಗ ಚಿಕ್ಕ ಕುಕ್ಕರ್ನಲ್ಲಿ ನೋಡು ಬೇಳೆ ಬೇಯಿಸಿದ್ದು ಹಾಕಿದ್ದೀನಿ. ಆಮೇಲೆ 1 ಟೊಮ್ಯಾಟೊ ಸಣ್ಣ ಹೆಚ್ಚು ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ. ಆಮೇಲೆ ಇದು ಕುಂಬಳಕಾಯಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಹೋಳು ಹಾಕಿದ್ದೀನಿ. ಕುದೀತಾ ಇದೆ ಈಗ. ಇಲ್ಲೇ ನೋಡಿ, ಅದು ಚಿಕ್ಕ ಮಸಾಲೆ ಹುರ್ಕೊಂಡಿದ್ದೆಲ್ಲ, ಆ ಮಸಾಲೆ ಮತ್ತು ಹಸಿ ಕೊಬ್ಬರಿ ತುರಿ, ಆಮೇಲೆ 1 ಟೊಮೆಟೊ ಹಾಕಿಬಿಟ್ಟು ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನೀಗ ಬೆಂದ ಬಾಳಿಗೆ ನಾನು ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಹುಳಿ ಕುದೀತಾ ಇದೆಯಲ್ಲ, ಇದಕ್ಕೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆ ಹಾಕಿದ್ದೆ, ಅದರ ಪಲ್ಪ್ ತೆಗೆದು ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ಉಪ್ಪು ಹಾಕಿದ್ದೀನಿ. ಆಮೇಲೆ ಒಂದಿಷ್ಟು ನೋಡಿ ಬ್ಯಾಲೆನ್ಸ್ ಆಗಲಿಕ್ಕೆ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಆಪ್ಷನಲ್ಲು, ನೀವು ಬೇಕಂದ್ರೆ ಹಾಕೋಬೋದು, ಬೇಡಾದ್ರೆ ಬಿಡ್ಬೋದು. ನಾನು ಸ್ವಲ್ಪ ಟೇಸ್ಟ್ ಬರಲಿ ಅಂತೇಳಿ ಬೆಲ್ಲ ಹಾಕಿದ್ದೀನಿ ಇದಕ್ಕೆ. ಈಗ ಕೊತ್ತಂಬರಿ ಹಾಕ್ತೀನಿ. ಆಮೇಲೆ ಮೇಲೆ ಒಂದು ಒಳ್ಳೆ ಹಿಂಗಿನ ಒಗ್ಗರಣೆ ಕೊಡ್ತಾಯಿದ್ದೀನಿ ಇದಕ್ಕೆ. ಕುಂಬಳಕಾಯಿ ಹುಳಿ ರೆಡಿ ಆಯಿತು ನೋಡಿ. ಈಗ ಇದಕ್ಕೊಂದು ಒಗ್ಗರಣೆನೇ ಕೊಟ್ಟಿದ್ದೀನಿ, ಹಿಂಗಿನ ಒಗ್ಗರಣೆ. ತುಂಬ ರುಚಿ ಆಗ್ತಿದೆ. ಹಿಂಗೆ ಸಿಂಪಲ್ಲಾಗಿ ಮಾಡಬೇಕು, ಅಷ್ಟು ಭಾಳ ಮಸಾಲೆ ಹಾಕಬಾರ್ದು. ತುಂಬ ರುಚಿ ಆಗ್ತದೆ. ನೀವು ಒಂದು ಟ್ರೈ ಮಾಡಿ ನೋಡಿ. ಚಲೋ ಅನಿಸಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. Thank you very much for watching my channel. Thank you once again.